ಹಾಯ್ ಎಲ್ಲರೂ ಹೇಗಿದ್ದೀರಾ? ನೋಡಿ ನಮ್ಮ ಅಜ್ಜಿ ಹೆಂಗೆ ನೋಡ್ತಾ ಇದ್ದಾರೆ, ಎಲ್ಗೋ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಅಂದ್ಬಿಟ್ಟು. ನನ್ನ ಮಗಳು ನೋಡಿ ಮುಂದೆ ಸೀಟಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾಳೆ. ಅವಳು ಕಾರ್ ಜರ್ನಿ ಅಂದ್ರೇ ಆಗೋದಿಲ್ಲ ಅವಳಿಗೆ. ನಮ್ಮ ಯಜಮಾನ್ರು ನೋಡಿ ಡ್ರೈವ್ ಮಾಡ್ತಾಯಿದ್ದಾರೆ. ನಾವು ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತಂದರೆ ನಮ್ಮೂರ ಹತ್ರ ಇರೋ ಈಶಾ ಫೌಂಡೇಶನ್ಗೆ ಹೋಗ್ತಾಯಿದ್ವಿ, ಚಿಕ್ಕಬಳ್ಳಾಪುರ ಹತ್ರ. ನಮ್ಮೂರು ಕೂಡ ಚಿಕ್ಕಬಳ್ಳಾಪುರ ಹತ್ರನೇ ಬರುತ್ತೆ, ಮಂಚೇನಹಳ್ಳಿ. ನನ್ನ ಮಗಳು ನೋಡಿ ಎ ಸಿ ಹಾಕ್ಲಮ್ಮ ಅಂದರೆ ಬೇಡ ಅಂತಿದ್ದಾಳೆ. ಯಾಕಂದರೆ ಅವಳಿಗೆ ಸೆಟ್ ಆಗೋದಿಲ್ಲ, ವಾಮಿಟ್ ಜಾಸ್ತಿ ಆಗಿಬಿಡುತ್ತೆ ಅವಳಿಗೆ. ಜಾಸ್ತಿ ಎಲ್ಲೂ ಕರ್ಕೊಂಡು ಹೋಗಿಲ್ವಲ್ಲ ನಾವು, ಸೊ ಅದಕ್ಕೋಸ್ಕರ ಅವಳಿಗೆ ವಾಮಿಟ್ ಆಗಿಬಿಡುತ್ತೆ. ಈ ನಡುವೆ ಸ್ವಲ್ಪ ಅಭ್ಯಾಸ ಆಗ್ತಾಯಿದೆ ಅವಳಿಗೆ. ಈಶಾ ಫೌಂಡೇಶನ್ಗೆ ಫಸ್ಟ್ ಟೈಮ್ ಹೋಗ್ತಾಯಿದ್ವಿ ನಾವು. ಅದಕ್ಕೆ ಇನ್ನೂ ಎಲ್ಲಿ ಬರುತ್ತೆ ಅಂತ ನನಗೂ ಕೂಡ ಗೊತ್ತಿಲ್ಲ, ನಮ್ಮ ಯಜಮಾನ್ರಿಗೂ ಗೊತ್ತಿಲ್ಲ ನಮ್ಮೂರ ಹತ್ರ ಎಲ್ಲಿ ಬರುತ್ತೆ ಅಂತ. ಅವರು ಫಸ್ಟ್ ಟೈಮ್ ಹೋಗ್ತಿದ್ದಾರೆ ಅಲ್ಲಿಗೆ. ಬರ್ತಾ ಬರ್ತಾ ನಿಮಗೂ ಕೂಡ ತೋರಿಸಿ. ನನ್ನ ಮಗ ನೋಡಿ ಹೆಂಗೆ ನೋಡ್ತಿದ್ದಾನೆ. ಅವನಿಗಂತೂ ಫುಲ್ ಚೆನ್ನಾಗಿ ಸೆಟ್ ಆಗಿಬಿಟ್ಟಿದೆ. ನೋಡಿ ಹೆಂಗೆ ನೋಡ್ತಿದ್ದಾನೆ. ಒಂದು ನಿದ್ದೆ ಮಾಡಿದ್ದಿದ್ದಾನೆ ಅವನು, ಅದಕ್ಕೆ ಹೆಂಗೆ ನೋಡ್ತಿದ್ದ. ನೋಡಿ ವಾತಾವರಣ ಎಲ್ಲ ಫುಲ್ ಚೇಂಜ್ ಆಗಿ ಹೋಗ್ಬಿಟ್ಟಿದೆ. ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ. ನಾನಂತೂ ಈ ಥರ ಫಸ್ಟ್ ಟೈಮ್ ಈ ಥರ ಹೋಗ್ತಾ ಇರೋದು. ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಹೋಗೋ ಥರದೆಲ್ಲ ಅದೇ ಥರ ನೋಡಿಕೊಂಡು ಚೆನ್ನಾಗಿ. ನಮ್ಮ ಯಜಮಾನ್ರದ್ದು ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಾರೆ ಈ ಥರ. ನನಗದು ತುಂಬ ಖುಷಿ ಅನ್ನಿಸ್ತಾಯಿತ್ತು. ನಾಷ್ಟ ಮಾಡಿರಲಿಲ್ಲ, ನಾಷ್ಟ ಮಾಡೋಣ ಅಂತ ಹೇಳಿದ್ವಿ ಇಲ್ಲಿಗೆ. 11:15 ಆಗೋಯ್ತು ಟೈಮು. ನೋಡಿ ನಮ್ಮ ಅಜ್ಜಿ ಎಲ್ಲ ಮುಂದೆ ಹೋಗ್ತಾ ಇದ್ದಾರೆ. ನಮ್ಮ ಅಜ್ಜಿ, ನಮ್ಮ ಯಜಮಾನ್ರು, ನನ್ನ ಮಗಳೆಲ್ಲ. ನನ್ನ ಮಗನ ಎತ್ಕೊಂಡು ಬಂದಿದ್ದು. ನೋಡಿ ನಮ್ಮ ಯಜಮಾನ್ರು ಏನು ಬೇಕು ಅಂತ ಕೇಳ್ತಾ ಇದ್ದಾರೆ. ಎಲ್ಲಿ ಕೂತ್ಕೊಳ್ಳೋಣ ಅಂತ ನೋಡ್ತಾಯಿದ್ವಿ ನಾವು. ಅಷ್ಟರಲ್ಲಿ ಹೋಗಿ ಕೂತ್ಕೊಂಡಿದ್ದ ತಕ್ಷಣ ಬಂದು ಇಡ್ಲಿ ಮತ್ತು ವಡೆ. ಅಲ್ಲಿಂದ ನಾಷ್ಟ ಮಾಡಿಕೊಂಡು ಮುಂದೆ ಬಂದ್ವಿ. ಹಂಗೆ ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಬಂದರೆ ಸಿಕ್ತು. ಎಂಟ್ರೆನ್ಸಲ್ಲಿ ಬಂದ್ವಿ ನೋಡಿ. ಎಂಟ್ರೆನ್ಸ್ನ ಇನ್ನೂ ಸ್ವಲ್ಪ ಇನ್ನೂ ಜಾಸ್ತಿ ಹೋಗ್ಬೇಕಿತ್ತು, ನನಗೆ ಗೊತ್ತಿರಲಿಲ್ಲ ಅಷ್ಟೊಂದು. ನೋಡಿ ಇನ್ನೇನು ಸ್ವಲ್ಪ ದೂರ ಬಂದೇ ಬಿಟ್ವಿ. ಅದೇ ನಮ್ಮೂರಿಗೆ ಹೋಗೋವರೆಗೂ ಇದೇ ಥರ ಬೆಟ್ಟ ಗುಡ್ಡಗಳು ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ, ತುಂಬ ಚೆನ್ನಾಗಿರುತ್ತೆ. ನಮ್ಮೂರಿಗಂತೂ ನಮ್ಮ ಮನೆಯವ್ರು ಫಸ್ಟ್ ಟೈಮ್ ಬರ್ತಾಯಿದ್ದಾರೆ ನೋಡಿ. ನಮ್ಮೂರಿಗೆಲ್ಲ ಹೋಗ್ಬಿಟ್ಟು ತೋರಿಸ್ತೀವಿ ನಿಮಗೆ. ನೋಡಿ ಈಶಾ ಫೌಂಡೇಶನ್ ಬಂದೇ ಬಿಟ್ವಿ. ಮುಂದೆ ಎಲ್ಲ ವೀಡಿಯೋ ಮಾಡ್ಕೊಳ್ಳೋಕೆ ಬಿಟ್ಟಿಲ್ಲ ಅವರು. ತುಂಬ ಅಂದರೆ ತುಂಬ ಬಿಸಿಲಿತ್ತು, ಕಾಲು ತುಂಬ ಸುಡ್ತಾಯಿತ್ತು. ಪಾಪನ ಎತ್ಕೊಂಡು ಹೋಗಿ ತುಂಬ ಕಷ್ಟ ಆಗ್ತಿತ್ತು. ಆದ್ರೂ ದೇವ್ರನ್ನ ನೋಡಿದ ತಕ್ಷಣ ಕಾಲು ಸುಡೋದೇನೋ ಥರ ಏನು ಅನಿಸಿಲ್ಲ ನನಗೆ. ಹಾಗೆ ನೋಡ್ಕೊತ ಮುಂದಕ್ಕೆ ಹೊರಟೋಗಿದ್ದೆ ನಾನು. ನಮ್ಮ ಯಜಮಾನ್ರು ಫಸ್ಟಿಗೆ ಮುಂದಕ್ಕೆ ಹೊರಟೋಗ್ಬಿಟ್ಟಿದ್ರು ನೋಡಿ. ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊತಾ ಇದ್ವಿ. ನಮ್ಮ ಮನೆಯವರು ಹಿಂದೆಗಡೆ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದಾರೆ. ತುಂಬ ಬಿಸಿಲಿತ್ತು, ತುಂಬ ಅಂದರೆ ತುಂಬ ಬಿಸಿಲಿತ್ತು, ತುಂಬ ಕಾಲು ಸುಡ್ತಾಯಿತ್ತು. ಆದರೂ ಪರವಾಗಿಲ್ಲ ಅಂತ ನಮಸ್ಕಾರ ನೋಡಿಕೊಂಡು ಮತ್ತೆ ವಾಪಸ್ ಹೋಗ್ತಿದ್ವಿ. ಹಂಗೆ ನೋಡಿ ನಮ್ಮ ಯಜಮಾನ್ರು ವಿಡಿಯೋ ಮಾಡ್ಕೊತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನಾನಂತೂ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು ನನಗೆ. ಈ ಥರ ಒಂದು ದೊಡ್ಡದು ಈಶ್ವರನ ನೋಡ್ತಾರೆ, ತುಂಬ ಖುಷಿ ಅನ್ನಿಸ್ತಾಯಿತ್ತು. ಫಸ್ಟ್ ಟೈಮ್ ನೋಡ್ತಾಯಿದ್ದೀನಲ್ವಾ, ತುಂಬ ಎಕ್ಸೈಟ್ಮೆಂಟ್ ಆಗಿತ್ತು ನನಗಂತೂ. ಈ ಥರ ನೋಡಬೇಕು ಅಂತ ನಮ್ಮ ಯಜಮಾನ್ರಿಗೆ ಕೇಳ್ತಾ ಇದ್ದೆ ನಾನು, ಆದರೆ ಕರ್ಕೊಂಡು ಹೋಗಿರಲಿಲ್ಲ. ಕೆಲಸ ಇರೋದ್ರಿಂದ ಅವ್ರಿಗೆ ಆಗ್ತಾಯಿರಲಿಲ್ಲ ಕರ್ಕೊಂಡು ಹೋಗೋಕ್ಕೆ. ತುಂಬ ಖುಷಿ ಆಯಿತು. ನೋಡ್ಕೊಂಬಂದ್ಮೇಲೆ ತುಂಬ ಚೆನ್ನಾಗಿತ್ತಲ್ವ. ಸಾಯಂಕಾಲ ಹೋಗೋಕ್ಕಾಗಿಲ್ಲ, ಸಾಯಂಕಾಲ ಹೋಗ್ಬೇಕಾಗಿತ್ತು, ಸಾಯಂಕಾಲ ಹೋಗೋಕ್ಕಾಗಿಲ್ಲ. ನಮ್ಮೂರಿಂದ ಬರಬೇಕಾದ್ರೆ ಮಳೆ ಸ್ಟಾರ್ಟ್ ಆಗಿತ್ತು. ಅದು ಫುಲ್ಲು ಮಳೆ ಅಂದರೆ ಮಳೆ ಬಂದಿತ್ತು. ನಮ್ಮ ಯಜಮಾನ್ರು ಪಾಪನ ಎತ್ಕೊಂಡು ಕೆಳಗಡೆ ಓಡೋಗ್ರಿ ಚೆನ್ನಾಗಿರುತ್ತೆ ಅಂತಂದು, ಅದಕ್ಕೆ ಬಂದು ಅಲ್ಲಿ ನಿಂತ್ಕೊಂಡಿದ್ವಿ. ಅಲ್ಲಿ ಬಂದು ನಿಂತ್ಕೊಂಡ್ಮೇಲೆ ಸ್ವಲ್ಪ ತಣ್ಣಗಾಯ್ತು ಕಾಲು. ನೋಡಿ ಎಷ್ಟು ದೊಡ್ಡದಾಗಿ ಕಾಣ್ತಿದಲ್ವಾ ನಂದಿ. ನೋಡಿ ಎಷ್ಟು ದೊಡ್ಡದಾಗಿದೆ ನೋಡಿ. ಸುತ್ತಮುತ್ತ ಎಷ್ಟು ಚೆನ್ನಾಗಿದೆ ಅಲ್ವಾ.